ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಪ್ರಧಾನಿ ಮೋದಿ ಅವರು 2 ಗಂಟೆಗೆ ಹೇಳಿಕೆಯನ್ನು ಕೊಡಲಿದ್ದಾರೆ. ನಿನ್ನೆ CCS ಸಭೆ ಆಗಿತ್ತು. ಆ ಸಭೆಯ ಬಳಿಕ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು, ತೀರ್ಮಾನಗಳು ಇದ್ರ ಬಗ್ಗೆ ಹೇಳ್ತಾರೆ. ಪ್ರತಿಪಕ್ಷಗಳ ಟೀಕೆ ಬೆನ್ನಲ್ಲೇ ಮೋದಿ ಅವರ ಮಾತು ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ. ಅಂದರೆ ದೇಶ, ಸರ್ಕಾರ ಏನು ಕ್ರಮಗಳನ್ನು ತಗೊಳ್ತಾ ಇದೆ. ಯಾಕಂದರೆ ಈವನ್ ಸೆಷನಲ್ಲೂ ಕೂಡ ವಿರೋಧ ಪಕ್ಷದವರು ತುಂಬ ಅಪೋಸ್ ಮಾಡಿದರು. ನಿಮ್ಮ ಕೈಲಿ ಸಿಲಿಂಡರ್ ಪೂರೈಕೆ ಮಾಡೋಕ್ಕಾಗ್ತಾ ಇಲ್ಲ, ನೀವು ಸೋತಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ. ಆ ಬೆನ್ನಲ್ಲೇ CCS ಸಭೆ ಆಗಿತ್ತು ನಿನ್ನೆ. ಆ ಸಭೆಯ ಬೆನ್ನಲ್ಲೇ ಇವತ್ತು ಮೋದಿಯವರು ಮಾತನಾಡ್ತಾ ಇದ್ದಾರೆ. ದೇಶದ ವಿದೇಶಾಂಗ ನೀತಿಯ ಬಗ್ಗೆ ಪ್ರಧಾನಿ ಮೋದಿಯವರು 2 ಗಂಟೆಗೆ ಮಾತಾಡ್ತಾರೆ. ಏನು ನಮ್ಮ ನಿಲುವೇನು ಯುದ್ಧದ ವಿಚಾರದಲ್ಲಿ, ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿಲುವು ಮತ್ತು ಭಾರತೀಯರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರದ ನಿರ್ಧಾರಗಳು ಏನೇನು ಅದನ್ನು ಅವ್ರು ಹೇಳಬೇಕು, ಹೇಳ್ತಾರೆ. ದೇಶದ ಜನತೆಗೆ ಹೇಳಬೇಕು ಅವರು ಸರ್ಕಾರ ಏನೇನು ನಿರ್ಧಾರ ತಗೊಂಡಿದೆ, ಯಾವ ಪ್ರಯತ್ನಗಳು ನಡೀತಾ ಇದೆ, ಇದೆಲ್ಲವೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನೋಡೋಣ ಇದು ಮುಂದೆ ಯಾವ ರೀತಿ ಇದಾಗುತ್ತೆ ಅಂತಂದ್ಬಿಟ್ಟು ಅವರ ಹೇಳಿಕೆಯ ನಂತರ.